ಎಸ್ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಇಂದಿನ ತರಗತಿಯಲ್ಲಿ ಭಾರತದ ಜಲಸಂಪನ್ಮೂಲಗಳ ಬಗ್ಗೆ ಹಂತ ಹಂತವಾಗಿ ತಿಳಿತಾ ಹೋಗಿದ್ವಿ. ಅದರಲ್ಲಿ ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ ಏನು, ಭಾರತದ ಪ್ರಮುಖ ನದಿಗಳು, ಭಾರತದಾದ್ಯಂತ ಭಾರತದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಯಾವುವು ಅನ್ನೋದನ್ನು ತಿಳಿತಾ ಹೋಗಿದ್ವಿ. ಅಂದರೆ ಭಾರತದಲ್ಲಿ ಅನೇಕ ನದಿ ಜಾಲಗಳಿವೆ ಅಂತಲೂ ಸಹ ನಿಮಗೆ ಹೇಳ್ತಾ ಹೋಗಿದ್ದೆ. ಅವು ದೇಶದ ಒಂದು ನೈಸರ್ಗಿಕ ಸಂಪನ್ಮೂಲಗಳಾಗಿದ್ದು, ಈ ನದಿಗಳ ನೀರನ್ನು ನೀರಾವರಿ, ಜಲವಿದ್ಯುತ್ ತಯಾರಿಕೆ, ಒಳನಾಡಿನ ಜಲ ಸಾರಿಗೆ, ಮೀನುಗಾರಿಕೆ, ಮನರಂಜನೆ ಮೊದಲಾದಂಥ ಉದ್ದೇಶಗಳಿಗೆ ಎಲ್ಲವನ್ನು ಸಹ ಉಪಯೋಗಿಸಲಾಗ್ತಾ ಇದೆ. ಭಾರತದ ನದಿ ಜಾಲಗಳನ್ನು ಎರಡು ಪ್ರಮುಖ ಗುಂಪುಗಳಾಗಿ ವಿಂಗಡಿಸಲಾಗಿತ್ತು. ಅದರಲ್ಲಿ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂಥೇಳಿ ನಿಮಗೆ ಹೇಳ್ತಾ ಹೋಗಿದ್ದೆ. ಅಂದರೆ ಉತ್ತರ ಭಾರತದ ನದಿಗಳ ಪ್ರಮುಖ ಪಾತ್ರ ಅಂದರೆ ಉತ್ತರ ಭಾರತದಲ್ಲಿ ಹರಿಯುವಂಥ ನದಿಗಳು ಮತ್ತು ದಕ್ಷಿಣ ಭಾರತದಲ್ಲಿ ಹರಿಯುವಂಥ ನದಿಗಳ ಬಗ್ಗೆ ಹಂತ ಹಂತವಾಗಿ ನಿಮಗೆ ತಿಳಿಸ್ತಾ ಬಂದಿದ್ದೆ. ಅದಾದ ನಂತರ ಹಾಗಾದರೆ ಈ ನೀರಿನಿಂದ ನಾವು ನೀರನ್ನು ಈ ನೀರಾವರಿಗೆ ಯಾವ ರೀತಿಯಾಗಿ ಉಪಯೋಗಿಸ್ತೀವಿ ಅಂತ ನಾವು ನೋಡ್ತಾ ಹೋದರೆ, ನೀರಾವರಿ ಅಂದ ಕೂಡ ನಮ್ಗೆ ಅರ್ಥ ಆಗುತ್ತೆ ಕೃಷಿ. ನಾವು ಕೃಷಿಗೆ ತಾನೇ ನೀರಾವರಿ ಅಂತ ಹೇಳಿ ಕರೆಯೋದು. ಹಾಗಾಗಿ ಈ ನೀರಾವರಿಯನ್ನು ನಾವು ಯಾವ ರೀತಿ ಅಳವಡಿಸ್ಕೊಂಡಿವಿ, ನೀರನ್ನು ಇದರಿಂದ ಏನೆಲ್ಲ ಬೆಳೆಗಳನ್ನು ಬೆಳೆಯಲಾಗುತ್ತೆ ಅಂತ ನಾವು ನೋಡ್ತಾ ಹೋದರೆ, ಕೃಷಿ ಉದ್ದೇಶಕ್ಕೆ ಕೃತಕವಾಗಿ ನೀರು ಪೂರೈಕೆ ಮಾಡುವುದನ್ನು ನಾವೇಂತ ಕರಿತೀವಿ, ನೀರಾವರಿ ಅಂತೇಳಿ ಕರಿತೀವಿ. ಅಂದರೆ ಕೃಷಿಗೆ ಉಪಯೋಗಿಸೋಕ್ಕೆ ನಾವು ನೀರಾವರಿ ಅಂತ ಕರಿತೀವಿ. ಕೃಷಿಗೆ ನೀರನ್ನು ಉಪಯೋಗಿಸ್ತೀವೋ, ವ್ಯವಸಾಯಕ್ಕೆ ನೀರನ್ನು ಉಪಯೋಗಿಸ್ತೀವೋ ಇದಕ್ಕೆ ನಾವು ನೀರಾವರಿ ಅಂತೇಳಿ ಕರೆಯಲಾಗುತ್ತೆ. ಅಂದರೆ ಇದಕ್ಕೆ ನದಿಗಳು, ಜಲಾಶಯ, ಕೆರೆ ಮತ್ತು ಅಂತರ್ಜಲ ಮೂಲಗಳಿಂದ ಕೃಷಿ ಭೂಮಿಯ ನೀರು ಸರಬರಾಜನ್ನು ಮಾಡುವುದಾಗಿದೆ. ಅಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ನೀರಾವರಿಯನ್ನು ಯಾವ ರೀತಿ ಅಂದರೆ ನೀರನ್ನು ಬಾವಿಗಳಲ್ಲಿ ಸ್ಟಾಕ್ ಮಾಡ್ಕೊಂಬಿಟ್ಟು ನೀರನ್ನು ಹೊಡೆಯುವಂಥದ್ದು ನೋಡಿದ್ದೀವಿ. ಕೆರೆ ಕಟ್ಟೆಗಳಿಂದ, ಕಾಲುವೆಗಳಿಂದ ನೀರನ್ನು ಹೊಡೆದ್ಬಿಟ್ಟು ಕೃಷಿಗೆ ಉಪಯೋಗಿಸೋದನ್ನು ನೋಡಿದ್ದೀವಿ. ಈ ರೀತಿ ಉಪಯೋಗಿಸೋದಕ್ಕೆ ನಾವು ನೀರಾವರಿ ಅಂತಲೂ ಸಹ ಇಲ್ಲಿ ಕರೆಯಲಾಗ್ತಾ ಇದೆ. ಹಾಗಾದರೆ ನೀರಾವರಿಯ ಅವಶ್ಯಕತೆ ಏನು ಅಂತ ನಾವು ನೋಡ್ತಾ ಹೋದರೆ, ಇವತ್ತು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ರೈತರು ಇರೋದರಿಂದ ನೀರಾವರಿಯು ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತಲೂ ಸಹ ಹೇಳ್ಬೋದು. ಹಾಗಾಗಿ ಭಾರತವು ಕೃಷಿ ಪ್ರಧಾನ ದೇಶ. ನಮ್ಮ ದೇಶ ಒಂದು ಕೃಷಿ ಪ್ರಧಾನವಾದಂಥ ದೇಶವಾಗಿದ್ದು, ಆದ್ದರಿಂದ ಕೃಷಿಗೆ ಅವಶ್ಯಕವಾದಷ್ಟು ಹಾಗೂ ನಿರಂತರವಾದ ನೀರಿನ ಸರಬರಾಜು ಅತ್ಯಗತ್ಯವಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ನೀರು ಅತ್ಯಗತ್ಯದ ಪ್ರಮುಖವಾಗಿದೆ. ಯಾಕಪ್ಪ ಅಂತೇಳಿದರೆ ಭಾರತದ ಜನಗಳ ಒಂದು ಮುಖ್ಯ ಕಸುಬು ಕೃಷಿಯೇ ಆಗಿರೋದ್ರಿಂದ ಅವರಿಗೆ ನೀರು ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದರೆ, ಭಾರತದ ಕೃಷಿಯು ಬಹುವಾಗಿ ಮಾನ್ಸೂನ್ ಮಳೆಯನ್ನು ಆಧರಿಸಿದೆ. ಆದರೆ ಮಳೆಯ ಹಂಚಿಕೆಯು ಋತುಕಾಲಿಕ, ಅಕಾಲಿಕ ಮತ್ತು ಅಸಮಾನತೆಯಿಂದ ಕೂಡಿರೋದ್ರಿಂದ ಕೆಲವು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದ ಹಾಗೂ ನಿರಂತರವಾದ ನೀರಿನ ಪೂರೈಕೆ ಅಗತ್ಯ ಅಂತಲೂ ಸಹ ಹೇಳ್ಬೋದು. ಉದಾಹರಣೆಗೆ ಭತ್ತ, ಕಬ್ಬು ಇತ್ಯಾದಿ ಜೊತೆಗೆ ಬೆಳೆಗಳ ಅಧಿಕ ಇಳುವರಿ ಮತ್ತು ಉತ್ಪಾದನೆಗಾಗಿಯೂ ನಿರಂತರ ನೀರಿನ ಪೂರೈಕೆ ಅಗತ್ಯವಾಗಿದೆ. ಏನು ಇವೆಲ್ಲ ಬೆಳೆಗಳನ್ನು ನೀವು ಹೇಳ್ತಾ ಹೋದ್ನೋ, ಭತ್ತ, ಕಬ್ಬು ಇತ್ಯಾದಿ ಕೆಲವೊಂದು ಬೆಳೆಗಳಿಗೆ ನಿರಂತರವಾದಂತಹ ನೀರಿನ ಪೂರೈಕೆ ಅಗತ್ಯ. ಇವುಗಳಿಗೆ ನೀರು ನಿರಂತರವಾಗಿ ಬೇಕು. ಹಾಗಾಗಿ ಕೃಷಿಯು ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಈ ನಿಟ್ಟಿನಲ್ಲಿ ನಾನು ನೋಡ್ತಾ ಹೋದರೆ, ನೀರಾವರಿಯಿಂದ ಮಾತ್ರ ಸಾಧ್ಯ ಅಂತಲೂ ಸಹ ಹೇಳ್ಬೋದು. ಹೀಗಾಗಿ ಭಾರತಕ್ಕೆ ನೀರಾವರಿ ಸೌಲಭ್ಯ ಅತ್ಯಗತ್ಯವಾಗಿದೆ. ನಂತರ ನೀರಾವರಿಯ ವಿಧಗಳನ್ನು ನಾವು ನೋಡ್ತಾ ಹೋದರೆ, ಭಾರತದಲ್ಲಿ ಬಾವಿ, ಕಾಲುವೆ ಮತ್ತು ಕೆರೆ ನೀರಾವರಿ ವಿಧಾನಗಳು ರೂಢಿಯಲ್ಲಿವೆ. ಅಂದರೆ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಹೇಳ್ತಾ ಹೋದೆ ನಮ್ಮ ದೇಶದಲ್ಲಿ ನೀರಾವರಿ ಯಾವ ರೀತಿಯಾಗಿದೆ ಅಂಥೇಳಿ. ನೋಡಿ, ಇಲ್ಲೂ ಸಹ ಗೊತ್ತಾಗ್ತಿದೆ. ನೀರಾವರಿ ವಿಧಗಳನ್ನು ನಾವು ತೆಗೆದುಕೊಂಡ್ರೆ ಭಾರತದಲ್ಲಿ ಬಾವಿ ನೀರಾವರಿ ಇದೆ, ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿ ವಿಧಾನಗಳು ರೂಢಿಯಲ್ಲಿವೆ. ಇತ್ತೀಚೆಗೆ ಇತರೆ ವಿಧಾನಗಳಾದ ಹನಿ ನೀರಾವರಿ ಮತ್ತು ಸಿಂಪಡಣೆ ನೀರಾವರಿಗಳು ಸಹ ರೂಢಿಗೆ ಬಂದಿದೆ. ಅಂತ ಇರಿಗೇಷನ್ ಮೀನ್ಸ್ ಡ್ರಿಪ್ ಅನ್ನು ಹಾಕಿಬಿಟ್ಟು ಹನಿ ನೀರಾವರಿ ರೀತಿಯಲ್ಲಿ ಆಗೋ ರೀತಿಯಲ್ಲಿ ಇವತ್ತಿನ ದಿನ ಜನಗಳು ಸುಲಭವಾದ ರೀತಿಯಲ್ಲಿ ಕಂಡುಕೊಂಡಾರೆ ರೈತರು. ಹಾಗಾಗಿ
ನಾವಿವತ್ತು ನಮ್ಮ ಮನೆಗಳಲ್ಲಿ, ನಮ್ಮ ತೋಟಗಳಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ತೀವಿ, ಇವತ್ತು ನಾವು ಅಡಿಕೆ ಮರ ಇರ್ಬೋದು, ತೆಂಗು ಇರ್ಬೋದು, ಇತರ ಯಾವುದೇ ಇರ್ಬೋದು, ಅವಕ್ಕೆಲ್ಲ ಇವತ್ತು ನಾವೇನು ಮಾಡ್ತಾಯಿದ್ದೀವಿ, ಡ್ರಿಪ್ಗಳನ್ನು ಅಳವಡಿಸ್ಬಿಟ್ಟು ಹನಿ ನೀರಾವರಿಗೆ ನಾವಿವತ್ತು ಎಲ್ಲರೂ ಸಹ ಮಾರು ಹೋಗಿದ್ದೀವಿ ಅಂತಲೂ ಸಹ ಹೇಳ್ಬೋದು. ಹಾಗಾಗಿ ಈ ರೀತಿಯಲ್ಲಿ ಇವತ್ತು ಅಂದರೆ ಕಾಲ ಬದಲಾದಂತೆ ಜನಗಳು ಸಹ ಬದಲಾಗ್ತಾ ಹೊಸದನ್ನು ಇವತ್ತು ಕಂಡುಕೊಳ್ತಾ ಇದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಪ್ರಥಮವಾಗಿ ಬಾವಿ ನೀರಾವರಿಯ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ಇದು ಭಾರತದ ಅತಿ ಪ್ರಮುಖವಾದಂತಹ ನೀರಾವರಿ ವಿಧಾನ ಅಂತ ಹೇಳ್ಬೋದು. ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ 60.7% ಭಾಗವು ಬಾವಿ ನೀರಾವರಿ ಸೌಕರ್ಯ ಹೊಂದಿದೆ. ಇವತ್ತು ನಮ್ಮ ದೇಶದಲ್ಲಿ 60.7% ಭಾಗ ಬಾವಿ ನೀರಾವರಿ ಸೌಕರ್ಯವನ್ನು ಹೊಂದಿದೆ. ಅಂದರೆ ಅತಿ ಹೆಚ್ಚು ನೋಡಿ, ಇಲ್ಲೇ 60.7, 100%, 60.7 ಜನ ಬಾವಿಯಲ್ಲಿ ನೀರನ್ನು ಸ್ಟಾಕ್ ಮಾಡಿಬಿಟ್ಟು ಆ ನೀರನ್ನು ನೀರಾವರಿಗೆ ಹಾಯಿಸುವಂಥದ್ದು, ಬೋರುಗಳ ಮೂಲಕ ನೀರನ್ನು ಹಾಯಿಸುವಂಥದ್ದು ಹೊಲಗಳಿಗೆ, ತೋಟಗಳಿಗೆ, ಗದ್ದೆಗಳಿಗೆ ಅಲ್ವಾ. ಈ ರೀತಿ ಬಾವಿ ನೀರಾವರಿ ಕಡಿಮೆ ಮಳೆಯಾಗುವ ಪ್ರದೇಶದಲ್ಲಿಯೂ ಸಾಧ್ಯ. ಏನು ಕಡಿಮೆ ಮಳೆ ಆಗುತ್ತೋ ಆ ಪ್ರದೇಶದಲ್ಲಿ ಬಾವಿ ನೀರಾವರಿಯನ್ನು ನಾವಿವತ್ತು ಅಳವಡಿಸ್ಕೊಂಡು ಬಾವಿಗಳ ಮೂಲಕ ನೀರನ್ನು ಇವತ್ತು ಹಾಯಿಸ್ತಾ ಇದ್ದೀವಿ ಹೊಲಗಳಿಗೆ ಅಲ್ವಾ. ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ಬಾವಿ ತೋಡಬಹುದು. ವೆಚ್ಚದಾಯಕ ತಂತ್ರಜ್ಞಾನ ಬೇಕಾಗಿಲ್ಲ. ಸಣ್ಣ ಭೂ ಹಿಡುವಳಿ ರೈತರಿಗೂ ಇದು ಲಭ್ಯವಾಗಬಲ್ಲದು. ನೋಡಿ ಎಷ್ಟು ಕ್ಲಿಯರಾಗಿ ಹೇಳಲಾಗುತ್ತೆ. ಈ ಬಾವಿ ನೀರಾವರಿ ರೈತರಿಗೆ ಅಷ್ಟು ವೆಚ್ಚದಾಯಕ ಅಂತೇಳಿ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಸುಲಭವಾಗಿ ನಾವು ಬಾವಿ ನೀರಾವರಿಯನ್ನು ನಾವು ಉಪಯೋಗಿಸ್ಬೋದು. ಅಂದರೆ ಅತಿ ಕಡಿಮೆ ದರದಲ್ಲಿ ನೀರನ್ನು ನಾವು ಹೊರಗಡೆ ಹಾಯಿಸ್ಬೋದು. ನೋಡಿ ಈ ರೀತಿಯಲ್ಲಿ ನಮ್ಮ ಚಿತ್ರದಲ್ಲಿ ಕ್ಲಿಯರಾಗಿ ತೋರಿಸಲಾಗಿದೆ. ಈ ಥರ ನೀರನ್ನು ಸ್ಟಾಕ್ ಮಾಡಿಬಿಟ್ಟು ಇದಕ್ಕೆ ಮೋಟ್ರ್ ಇಟ್ಬಿಟ್ಟು ಇದ್ರ ಮೂಲಕ ಈ ರೀತಿ ನೀರನ್ನು ಹೊಲಗಳಿಗೆ ಹಾಯಿಸುವಂಥದ್ದು. ಬಾವಿಗಳಲ್ಲಿ ತೆರೆದ ಕೊಳವೆ ಬಾವಿಗಳೆಂದು 2 ವಿಧಗಳಿವೆ. ಇಂದು ಭಾರತದಲ್ಲಿ ಕೊಳವೆ ಬಾವಿ ನೀರಾವರಿಯು ಹೆಚ್ಚು ಪ್ರಚಲಿತಗೊಂಡಿದೆ ಅಂತಲೂ ಸಹ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಕಾಲುವೆ ನೀರಾವರಿ. ಭಾರತದಲ್ಲಿ ಬಾವಿ ನೀರಾವರಿಯ ನಂತರ ಕಾಲುವೆ ನೀರಾವರಿ ಪದ್ಧತಿ 2ನೇ ಸ್ಥಾನದಲ್ಲಿದೆ. ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ 27% ಭಾಗ ಕಾಲುವೆ ನೀರಾವರಿಗೊಳಪಟ್ಟಿದೆ ಅಂತಲೂ ಸಹ ಹೇಳ್ಬೋದು. ಪ್ರಪಂಚದಲ್ಲೇ ವಿಸ್ತಾರವಾದ ಕಾಲುವೆ ನೀರಾವರಿ ವ್ಯವಸ್ಥೆ. ಭಾರತದಲ್ಲಿ ಕಾಲುವೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಜವಾಬ್ದಾರಿಯು ಸರ್ಕಾರಕ್ಕೆ ಸಂಬಂಧಿಸಿದೆ. ನೋಡಿ ಇವೆಲ್ಲವೂ ಸಹ ಸರ್ಕಾರಕ್ಕೆ ಸಂಬಂಧಿಸಿದೆ. ಅಂದರೆ ರೈತರಿಗೆ ಬೇಕಾದಂತಹ ಸವಲತ್ತುಗಳನ್ನು ಇವತ್ತು ನಮ್ಮ ಸರ್ಕಾರ ಒದಗಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಇವತ್ತು ಆ ಕೃಷಿ ಕ್ಷೇತ್ರದಲ್ಲಿ ರೈತ ಮೇಲುಗೈಯನ್ನು ಸಾಧಿಸ್ಬೋದು ಅಂತಲೂ ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ನಂತರ ನಾವು ನೋಡ್ತಾ ಹೋಗೋಣ ಪ್ರವಾಹ ಕಾಲುವೆ ನೀರಾವರಿಯಲ್ಲಿ ನಾವು ನೋಡ್ತಾ ಹೋದರೆ ಕಾಲುವೆಗಳಲ್ಲಿ 2 ವಿಧ ಇದೆ. ಒಂದು ಪ್ರವಾಹ ಕಾಲುವೆ ಮತ್ತು ಸಾರ್ವಕಾಲಿಕ ಕಾಲುವೆ ಅಂಥೇಳಿ 2 ರೀತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಭಾರತದಲ್ಲಿ ಬಾವಿ ನೀರಾವರಿಯ ನಂತರ ಕಾಲುವೆ ನೀರಾವರಿ ಪದ್ಧತಿ 2ನೇ ಸ್ಥಾನದಲ್ಲಿದ್ದು, ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ 27% ಭಾಗ ಕಾಲುವೆ ನೀರಾವರಿಯನ್ನು ಒಳಗೊಂಡಿದೆ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ನೋಡಿ ಕಾಲುವೆಗಳಲ್ಲಿ 2 ವಿಧ ಅಂತ ನಿಮಗೆ ಹೇಳ್ತಾ ಹೋದೆ. ಒಂದು ಪ್ರವಾಹ ಕಾಲುವೆ ಮತ್ತು ಸಾರ್ವಕಾಲಿಕ ಕಾಲುವೆ. ಪ್ರವಾಹ ಕಾಲುವೆ ಅಂತ ಗೊತ್ತು ನಿಮಗೆ, ದೊಡ್ಡದಾಗಿ ಇದಾಕಿರ್ತಾರೆ, ಅದರಲ್ಲಿ ಪ್ರವಾಹದ ರೀತಿಯಲ್ಲಿ ನೀರು ಹರಿದು ಹೋಗುವಂಥದ್ದು. ಇನ್ನೊಂದು ಸಾರ್ವಕಾಲಿಕ ಅಂತ ನಮಗೆ ಬೇಕಾದ ರೀತಿಯಲ್ಲಿ ಸಣ್ಣ ಸಣ್ಣ ಕಾಲುವೆಗಳನ್ನು ಮಾಡಿಕೊಂಡು ನೀರನ್ನು ಹಾಯಿಸುವಂಥದ್ದು ಅಲ್ವಾ. ದೊಡ್ಡ ಕಾಲುವೆಗಳ ಮೂಲಕ ಸಣ್ಣ ಕಾಲುವೆಯನ್ನು ಮಾಡ್ಕೊಂಡು ನೀರನ್ನು ಹಾಯಿಸುವಂಥದ್ದು. ಯಾವುದೇ ಅಣೆಕಟ್ಟುಗಳನ್ನು ನಿರ್ಮಿಸದೆ ನೇರವಾಗಿ ನದಿಯಿಂದ ಕಾಲುವೆ ತೋಡಿ ಕೃಷಿಗೆ ನೀರು ಪೂರೈಸುವುದೇ ಪ್ರವಾಹ ಕಾಲುವೆ. ಅಂದರೆ ಅದಕ್ಕೆ ಯಾವುದೇ ಆದಂತಹ ಒಂದು ಅಣೆಕಟ್ಟು, ತಡೆಗೋಡೆಗಳು ಇರೋದಿಲ್ಲ. ಅದು ನ್ಯಾಚುರಲ್ಲಾಗಿ ಪ್ರವಾಹದ ರೀತಿಯಲ್ಲಿ ಹರಿಯುವಂತಹ ನೀರು. ಆ ನೀರನ್ನು ಉಪಯೋಗಿಸಿಕೊಂಡು ವ್ಯವಸಾಯವನ್ನು ಮಾಡುವಂಥದ್ದಿರ್ಬೋದು. ನಂತರ ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿಬಿಟ್ಟು ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಿ ಅದನ್ನು ಕಾಲುವೆ ಮೂಲಕ ನೀರು ಪೂರೈಸುವುದೇ ಸಾರ್ವಕಾಲಿಕ ಅಂತಲೂ ಸಹ ಹೇಳ್ಬೋದು. ನೋಡಿ ನಮಗೆ ಇಲ್ಲಿ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತಿದೆ. ಅಂದರೆ ಪ್ರವಾಹ ಕಾಲುವೆ ಮತ್ತು ಕಾಲುವೆ ಅಂತ. ಪ್ರವಾಹ ಕಾಲುವೆ ಅಂತ ಹೇಳಿದರೆ ಅದಕ್ಕೆ ಯಾವುದೇ ಆದಂಥ ತಡೆಗೋಡೆಗಳು ಅಂದರೆ ಸೇತುವೆಗಳಿರ್ಬೋದು ಅಥವಾ ಅದಕ್ಕೆ ಬೇಕಾದಂತಹ
ಯಾವುದೋ ಇನ್ನೊಂದು ಅಣೆಕಟ್ಟುಗಳಾಗಿರ್ಬೋದು, ಇವ್ಯಾವೂ ಸಹ ಅವಕ್ಕೆ ಇರೋದಿಲ್ಲ. ನ್ಯಾಚುರಲ್ ಆಗಿ ಹರಿಯುವಂಥದ್ದು. ಅವಕ್ಕೆ ನಾವೇಂತ ಅಂತೀವಿ, ಪ್ರವಾಹ ಕಾಲುವೆಗಳಂತ ಕರಿತೀವಿ. ನಂತರ ಅಣೆಕಟ್ಟುಗಳು ಈ ಥರ ತಡೆಗೋಡೆಗಳನ್ನು ಕಟ್ಟಿಬಿಟ್ಟು ನೀರನ್ನು ಏನು ಶೇಖರಣೆ ಮಾಡಿಬಿಟ್ಟು ಕಾಲಕ್ಕೆ ಸರಿಯಾಗಿ ನೀರನ್ನು ಬಿಡ್ತೀವೋ ಅವಕ್ಕೆ ಏನಂತ ಕರಿತೀವಿ, ಸರ್ವಕಾಲಿಕ ಕಾಲುವೆಗಳು ಅಂತಲೂ ಸಹ ಇಲ್ಲಿ ಕರೆಯಲಾಗ್ತಾ ಇದೆ. ನಂತರ ನಾವು ನೋಡ್ತಾ ಹೋದರೆ, ನಂತರ ಭಾರತದಲ್ಲಿ ಕಾಲುವೆ ನೀರಾವರಿ ವ್ಯವಸ್ಥೆಯು ವ್ಯಾಪಕವಾಗಿ ಎಲ್ಲೆಲ್ಲಿ ಇದೆ ಅಂತ ನಾವು ನೋಡ್ತಾ ಹೋದರೆ, ನೋಡಿ ನಮಗೆ ಇಲ್ಲಿ ಮ್ಯಾಪಲ್ಲಿ ಕಂಡು ಬರ್ತಾ ಇದೆ. ಈ ಪ್ರಥಮವಾಗಿ ಮೇಲಿಂದ ತಲೆಭಾಗ ಉತ್ತರ ಭಾರತದಲ್ಲಿ ನೋಡ್ತಾ ಹೋದರೆ ಪಂಜಾಬು, ರಾಜಸ್ಥಾನ್, ಉತ್ತರ ಪ್ರದೇಶ್, ಬಿಹಾರ್, ಗುಜರಾತ್, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್, ಒರಿಸ್ಸಾ, ಆಂಧ್ರ ಪ್ರದೇಶ್, ಕರ್ನಾಟಕ ಮತ್ತು ತಮಿಳುನಾಡು ಈ ಭಾಗಗಳಲ್ಲಿ ಕಾಲುವೆ ನೀರಾವರಿ ಪದ್ಧತಿಯು ಅತಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇಲ್ಲಿ ಉತ್ತರ ಪ್ರದೇಶ, ಪಂಜಾಬು, ಹರಿಯಾಣ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಆಂಧ್ರ ಪ್ರದೇಶ್, ಗುಜರಾತ್, ತಮಿಳುನಾಡು, ಒಡಿಶಾ, ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಅಭಿವೃದ್ಧಿಗೊಂಡಿವೆ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಹೀಗೆ ನಂತರ ನಾವು ನೋಡ್ತಾ ಹೋದರೆ, ಮೂರನೇದಾಗಿ ನೋಡ್ತಾ ಹೋದರೆ ಕೆರೆ ಮತ್ತು ನೀರಾವರಿ. ಇದು ಕೆರೆಯಿಂದ ನೀರನ್ನು ಹಾಯಿಸುವಂಥದ್ದು. ನೋಡಿ, ಇದು ನೈಸರ್ಗಿಕ ಅಥವಾ ಕೃತಕವಾದಂಥ ತಗ್ಗುಗಳಲ್ಲಿ ಮಳೆಯ ನೀರು ಸಂಗ್ರಹಗೊಂಡು ರೂಪುಗೊಂಡಂಥ ಜಲಾಶಯಕ್ಕೆ ಕೆರೆ ಅಂತಲೂ ಸಹ ಇಲ್ಲಿ ಕರೆಯಲಾಗುತ್ತದೆ. ಇವತ್ತು ಫಾರ್ ಎಕ್ಸಾಂಪಲ್ಲು ನಾವು ನೋಡಿದ್ದೀವಿ, ಇವತ್ತು ನಮಗೆಲ್ಲರೂ ಸಹ ಗೊತ್ತಿರೋ ಮಂಡ್ಯದಲ್ಲಿ ಒಬ್ಬ ತಾತ ಅವರು ಏನು ಮಾಡಿದ್ದಾರೆ, ನೀರನ್ನು ಶೇಖರಣೆ ಮಾಡುವಂಥದ್ದು. ಅಂದರೆ ಅಲ್ಲಲ್ಲಿ ಕೆರೆಗಳನ್ನು ಕಟ್ಟಿಬಿಟ್ಟು, ಸೇತುವೆಗಳನ್ನು ಕಟ್ಟಿಬಿಟ್ಟು ನೀರನ್ನು ಯಾವ ರೀತಿ ಸಂಗ್ರಹ ಮಾಡಿದ್ದಾರೆ, ಅವರಿಗೆ ಎಂತಹ ಪ್ರೋತ್ಸಾಹ, ಸರ್ಕಾರ ಇವತ್ತು ಅವರಿಗೆ ಎಂತಹ ಪ್ರೋತ್ಸಾಹವನ್ನು ಕೊಡ್ತು, ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತು ಅಲ್ವಾ. ಈ ರೀತಿ ಕೆರೆ ಕಟ್ಟೆಗಳಲ್ಲಿ ನೀರು ಶೇಖರಣೆಯನ್ನು ಮಾಡಿಬಿಟ್ಟು ಅದ್ರ ಮೂಲಕ ತೋಟಗಳಿಗೆ ಮತ್ತು ನೀರಾವರಿಗೆ ಆ ನೀರನ್ನು ಬಳಸುವಂಥದ್ದು. ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದರೆ, ಕೆರೆಗಳಲ್ಲಿ ಸಂಗ್ರಹಗೊಂಡಂತಹ ನೀರನ್ನು ನೀರಾವರಿಗಾಗಿ ಬಳಸಲಾಗುವುದು. ಆದರೆ ಬಹಳಷ್ಟು ಕೆರೆಗಳು ಋತುಕಾಲಿಕವಾದವು. ಹೀಗಾಗಿ ಭಾರತದಲ್ಲಿ ಇತ್ತೀಚೆಗೆ ಕೆರೆ ನೀರಾವರಿಗೊಳಪಟ್ಟಂಥ ಕ್ಷೇತ್ರವು ಕಡಿಮೆಯಾಗಿದೆ ಅಂತಲೂ ಸಹ ಹೇಳ್ಬೋದು. ಇಂದು ದೇಶದ ನೀರಾವರಿ ಪ್ರಪಂಚದಲ್ಲಿ 3% ಎಷ್ಟು 3% ಏನಾಗಿದೆ, 3% ಮಾತ್ರ ಕೆರೆ ನೀರಾವರಿ ಒಳಪಟ್ಟಿದೆ ಅಂತ ಹೇಳ್ಬೋದು. ಇದು ಹೆಚ್ಚಾಗಿ ಎಲ್ಲಪ್ಪ ಕಂಡುಬರುತ್ತೆ ಅಂತ ಹೇಳಿದರೆ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಒಡಿಶಾ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಲ್ಲಿ ಈ ರೀತಿ ಕೆರೆ ನೀರಾವರಿ ಪದ್ಧತಿ ಕಂಡುಬರುತ್ತೆ. ಇದು ನಮಗೆಲ್ಲರೂ ಸಹ ಗೊತ್ತಿರುವಂಥದ್ದು. ಪ್ರತಿಯೊಬ್ಬ ಮನುಷ್ಯ, ನಾವು ಹಳ್ಳಿಗಳಲ್ಲಿ ನೋಡ್ತೀವಿ, ಕೆರೆಗಳನ್ನು ಇರುವಂಥದ್ದು ನೋಡಿದ್ದೀವಿ ಅಲ್ವಾ. ಕೆರೆಗಳಲ್ಲಿ ನೀರು ಶೇಖರಣೆ ಆಗಿರೋದು, ಆ ಕೆರೆಗಳು ತುಂಬಿದ ನಂತರ ನಮ್ಮ ಬೋರ್ವೆಲ್ಗಳು ಇಂಪ್ರೂವ್ ಆಗುವಂಥದ್ದು, ಆ ಕೆರೆಯ ನೀರನ್ನು ನಮ್ಮ ತೋಟಗಳಿಗೆ, ಹೊಲಗಳಿಗೆ ಹಾಯಿಸುವಂಥದ್ದನ್ನು ಇವತ್ತು ನ್ಯಾಚುರಲ್ಲಾಗಿ ನಾವೆಲ್ಲರೂ ಸಹ ನೋಡಿದ್ದೀವಿ, ಯಾವ ರೀತಿ ನೀರನ್ನು ಹಾಯಿಸಲಾಗುತ್ತೆ ಅಂಥೇಳಿ. ಇದನ್ನು ಎಲ್ಲೆಲ್ಲಿ ಬಳಸಲಾಗುತ್ತೆ ಅಂತ ನಾವು ಈ ಪಿಕ್ಚರಲ್ಲಿ ನೋಡ್ತಾ ಹೋದರೆ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಒಡಿಶಾ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಲ್ಲಿ ಈ ರೀತಿ ನೀರನ್ನು ಬಳಸಲಾಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಥರ ಕೇಳ್ಬಿಡ್ತಾನೆ ನಿಮಗೆ, ಹೊಂದಿಸಿ ಬರೆಯಿರಿ ಅಂತೇಳಿ ಕೊಟ್ಬಿಟ್ಟು ಗಂಗಾ ನದಿ, ಸಿಂಧು ನದಿ, ಕಾವೇರಿ ನದಿ, ಕೃಷ್ಣಾ ನದಿ, ಗೋದಾವರಿ ನದಿ ಅಂತ ಕೊಡ್ತಾನೆ. ಅಂದರೆ ಈ ನದಿಗಳು ಎಲ್ಲಿ ಉಗಮವಾಗುತ್ತವೆ ಅಂಥೇಳಿ. ಗಂಗಾ ನದಿಯಲ್ಲಿ ಗಂಗೋತ್ರಿ, ಸಿಂಧು ನದಿ ಕೈಲಾಸ ಪರ್ವತ, ಕಾವೇರಿಯಲ್ಲಿ ತಲಕಾವೇರಿ, ಕೃಷ್ಣಾ ನದಿ ಮಹಾಬಲೇಶ್ವರ, ಗೋದಾವರಿ ನದಿಯಲ್ಲಿ ತ್ರಯಂಬಕ್ ಅಲ್ವಾ. ಈ ಥರ ನಾವು ಬರಿಬೇಕಾಗುತ್ತೆ. ಹೊಂದಿಸಿ ಬರೀರಿ ಅಂತೇಳಿ 4 ಮಾರ್ಕ್ಸಿಗೆ ಕೇಳ್ತಾನೆ. 4 ಮಾರ್ಕ್ಸಿಗೆ ಕೇಳಿದರೆ ಈ ರೀತಿ ನಾವು ಬರಿಬೇಕಾಗುತ್ತೆ. ಉತ್ತರ ಭಾರತದ ಹಾಗೂ ದಕ್ಷಿಣ ಭಾರತದ ನದಿಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ಬೋದು. ಉತ್ತರ ಭಾರತದ ನದಿಗಳು ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ಈ ಥರ ನದಿಗಳು ಬರ್ತವೆ. ದಕ್ಷಿಣ ಭಾರತದ ನದಿಗಳು ಕೃಷ್ಣ, ಕಾವೇರಿ, ನರ್ಮದಾ, ಗೋದಾವರಿ, ತಾಪಿ ಅಲ್ವಾ, ಈ ನದಿಗಳು ಕಂಡು ಬರ್ತವೆ. ನಂತರ ನೀರಾವರಿ ಎಂದರೇನು ಅಂತ 1 ಮಾರ್ಕ್ಸಿಗೆ ಕೇಳ್ತಾನೆ. ನೀರಾವರಿ ಅಂತಂದರೆ ಕೃಷಿ ಉದ್ದೇಶಕ್ಕೆ ಕೃತಕವಾಗಿ ನೀರು ಪೂರೈಕೆ ಮಾಡುವುದನ್ನು ನೀರಾವರಿ ಎಂದು ಕರೆಯಲಾಗುತ್ತದೆ ಅಂತ ನೀವು ಬರೀಬೇಕಾಗತ್ತೆ. ಈ ರೀತಿ ನಮಗೆ ಕೇಳುತ್ತಾರೆ. ಅಂದರೆ ಭಾರತದ ಭೂಗೋಳಶಾಸ್ತ್ರದಲ್ಲಿ ಜಲ ಸಂಪನ್ಮೂಲಗಳು ಭಾಗ 2 ನೋಡ್ತಾ ಹೋದರೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. 4 ಮಾರ್ಕ್ಸಿಗೆ ಕೇಳ್ತಾನೆ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಲ್ಲಿ
4 ಮಾರ್ಕ್ಸಿಗೆ ಕೇಳಲಾಗುತ್ತೆ. ಅಂದರೆ ವಿವಿಧ ಉದ್ದೇಶಗಳನ್ನು ಇಟ್ಕೊಂಡು ನೀರನ್ನು ಬಳಸುವಂಥದ್ದು ಅಲ್ವಾ. ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತೇಳಿ ಕರೆಯಲಾಗುತ್ತೆ. ಇಂತಹ ಯೋಜನೆಗಳ ಪ್ರಮುಖ ಉದ್ದೇಶಗಳೇನಪ್ಪ ಅಂತೇಳಿದರೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು ಏನು ಅಂತ ನಾವು ನೋಡ್ತಾ ಹೋದರೆ, ನೀರಾವರಿಗೆ ನೀರನ್ನು ಪೂರೈಸುವಂಥದ್ದು, ಪ್ರವಾಹಗಳ ನಿಯಂತ್ರಣವನ್ನು ಮಾಡುವಂಥದ್ದು, ಜಲವಿದ್ಯುತ್ತನ್ನು ತಯಾರಿಸುವಂಥದ್ದು, ಮಣ್ಣಿನ ಸವೆತವನ್ನು ನಿಯಂತ್ರಿಸುವಂಥದ್ದು, ಒಳನಾಡಿನ ಜಲ ಸಾರಿಗೆ, ನೌಕಾಯಾನ, ಮೀನುಗಾರಿಕೆ, ಒಳನಾಡಿನ ಮೀನುಗಾರಿಕೆಗೆ ಈ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶವಾಗಿರುತ್ತೆ ಅಂತ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ ಇಲ್ಲೇ ಇದೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಪ್ರಮುಖ ಉದ್ದೇಶಗಳು ಅಂತೇಳಿ ಇಲ್ಲೇ ಇದೆ ನೋಡಿ. ನೀರಾವರಿಗೆ ಪೂರೈಕೆ, ಪ್ರವಾಹ ನಿಯಂತ್ರಣ, ಜಲವಿದ್ಯುತ್ ತಯಾರಿಕೆ, ಮಣ್ಣಿನ ಸವೆತ ನಿಯಂತ್ರಣ, ಒಳನಾಡಿನ ನೌಕಾಯಾನ, ಒಳನಾಡಿನ ಮೀನುಗಾರಿಕೆ, ಮನೋರಂಜನೆ ಸೌಲಭ್ಯಗಳಿಗೆ ಈ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಬಳಸಲಾಗುತ್ತದೆ. ಹಾಗಾದರೆ ಪ್ರಥಮವಾಗಿ ದಾಮೋದರ್ ನದಿ ಕಣಿವೆ ಯೋಜನೆ ನೋಡೋಣ. ಇದರಿಂದ ಏನೆಲ್ಲ ನಮಗೆ ಯೋಜನೆಗಳು ಆಗಿವೆ ಅಂತ ನಾವು ನೋಡ್ತಾ ಹೋದರೆ, ಪ್ರಥಮವಾಗಿ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತೇಳಿದರೆ ಅಮೇರಿಕ ಸಂಯುಕ್ತ ಸಂಸ್ಥಾನದ ಟೆನೆಸ್ಸಿ ಕಣಿವೆ ಯೋಜನೆಯ ಮಾದರಿಯನ್ನು ಆಧರಿಸಿ ನೋಡಿ ಇದು ಆ ಮಾದರಿಯನ್ನು ಆಧರಿಸಿಬಿಟ್ಟು ಈ ಯೋಜನೆಯನ್ನು ರೂಪಿಸಲಾಗಿದೆ. ಇದು ದಾಮೋದರ ನದಿಯನ್ನು ಬಂಗಾಳದ ದುಃಖಕಾರಿ ನದಿ ಅಂತಲೂ ಸಹ ಇಲ್ಲಿ ಕರೆಯಲಾಗುತ್ತೆ. ಯಾಕಪ್ಪ ಅಂತಂದರೆ, ಮಳೆಗಾಲದಲ್ಲಿ ಈ ನದಿಯು ಪ್ರವಾಹದಿಂದ ಉಕ್ಕಿ ಹರಿದಾಗ ಬೆಳೆಗಳು ಮತ್ತು ಜನವಸತಿಗಳಿಗೆ ಹಾನಿ ಉಂಟಾಗೋದು ನಮಗೆ ಗೊತ್ತಿರುವಂಥದ್ದು. ಇದನ್ನು ನಿಯಂತ್ರಿಸಲಿಕ್ಕೆ ವಿವಿಧ ಉದ್ದೇಶಗಳಿಗಾಗಿ ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ ಅಂತಲೂ ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ನೋಡಿ ಇಲ್ಲಿ ನಮಗೆ ಕ್ಲಿಯರಾಗಿ ತೋರಿಸಲಾಗಿದೆ ಡ್ಯಾಮನ್ನು. ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಮೇರಿಕ ಸಂಯುಕ್ತ ಸಂಸ್ಥಾನದ ಟೆನೆಸ್ಸಿ ಕಣಿವೆ ಯೋಜನೆಯ ಮಾದರಿಯನ್ನು ಆಧರಿಸಿ ಈ ಯೋಜನೆಯನ್ನು ರೂಪಿಸಲಾಗಿದೆ ಅಂತ ನಿಮಗೆ ಹೇಳ್ತಾ ಹೋದೆ. ಹಾಗಾದರೆ ನೋಡಿ ಈ ಪಿಕ್ಚರ್ಸಲ್ಲಿ ಕ್ಲಿಯರಾಗಿ ತೋರಿಸಲಾಗಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯನ್ನು ಸಹ ಇಲ್ಲಿ ತೋರಿಸಲಾಗಿದೆ. ದಾಮೋದರ್ ನದಿಯನ್ನು ಬಂಗಾಳದ ದುಃಖಕಾರಿ ನದಿ ಅಂತ ಸಹ ಇಲ್ಲಿ ಕರೆಯಲಾಗ್ತಿದೆ. ಯಾಕಪ್ಪ ಅಂತಂದರೆ, ಮಳೆಗಾಲದಲ್ಲಿ ಈ ನದಿಯು ಪ್ರವಾಹದಿಂದ ಉಕ್ಕಿ ಹರಿದಾಗ ಬೆಳೆಗಳು ಮತ್ತು ಜನವಸತಿಗಳಿಗೆ ಹಾನಿಯನ್ನು ಉಂಟು ಮಾಡ್ತಾ ಇತ್ತು. ಇದನ್ನು ನಿಯಂತ್ರಿಸಲಿಕ್ಕೆ ವಿವಿಧ ಉದ್ದೇಶಗಳಿಗಾಗಿ ಈ ಯೋಜನೆಯನ್ನು ಕೈಗೊಳ್ಳಲಾಗುತ್ತೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನಪ್ಪ ಅಂತ ನಾವು ನೋಡ್ತಾ ಹೋದರೆ, ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ ಅಂದರೆ ನೀರನ್ನು ಪೂರೈಕೆ ಮಾಡುವಂಥದ್ದು, ವ್ಯವಸಾಯಕ್ಕೆ, ಕುಡಿಲಿಕ್ಕೆ ಎಲ್ಲದಕ್ಕೂ, ನೌಕಾಯಾನ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ಅರಣ್ಯ ಪೋಷಣೆ, ಮಣ್ಣಿನ ಸವೆತ ನಿಯಂತ್ರಣ, ಗಣಿಗಾರಿಕೆ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿ, ಒಳನಾಡಿನ ಮೀನುಗಾರಿಕೆ ಪ್ರಗತಿ ಇತ್ಯಾದಿಗಳಿಗೆ ಇದನ್ನು ಉಪಯೋಗಿಸಲಾಗುತ್ತೆ. ಇದು ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರಗಳ ಸಂಯೋಜಿತ ಯೋಜನೆಯಾಗಿದ್ದು, ಅದನ್ನು ದಾಮೋದರ್ ಮತ್ತು ಅದರ ಉಪನದಿಗಳಿಗೆ ನಿರ್ಮಿಸಲಾಗಿದೆ ಅಂತಲೂ ಸಹ ಹೇಳ್ಬೋದು. ಈ ಯೋಜನೆಯು ತಿಲೈಯ, ಕೊನಾರ್, ಮೈತಾನ್ ಮತ್ತು ಪಂಚತ್ ಹಿಲ್ ಎಂಬಲ್ಲಿ 4 ಅಣೆಕಟ್ಟುಗಳು, ಒಂದು ದುರ್ಗಾಪುರ ಒಡ್ಡು, ಬೊಕಾರೋ ದುರ್ಗಾಪುರ ಮತ್ತು ನೋಡಿ ದುರ್ಗಾಪುರ ಮತ್ತು ಚಂದ್ರಾಪುರಗಳಲ್ಲಿ 3 ಥರ್ಮಲ್ ವಿದ್ಯುತ್ ಕೇಂದ್ರಗಳ ನಿರ್ಮಾಣಗಳನ್ನು ಒಳಗೊಂಡಿದೆ ಇದು ಅಂತಲೂ ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ಇಷ್ಟನ್ನು ಯಾವುದೋ ದಾಮೋದರ್ ನದಿ ಕಣಿವೆ ಯೋಜನೆಯ ಉದ್ದೇಶ ಅಂತಲೂ ಸಹ ಇಲ್ಲಿ ಮ್ಯಾಪಲ್ಲಿ ತೋರಿಸಲಾಗಿದೆ ನೋಡಿ. ಇಲ್ಲಿ ಈ ಭಾಗದಲ್ಲಿ ಇದು ದಾಮೋದರ್ ನದಿ ಕಣಿವೆ ಯೋಜನೆ ಪೂರೈಸುವಂತಹ ನೀರಿನ ಪೂರೈಕೆ ಅಂದರೆ ಯೋಜನೆಗಳು ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ನಂತರ ನಾವು ನೋಡ್ತಾ ಹೋಗೋಣ ಬಾಕ್ರಾ ನಂಗಲ್ ನದಿ ಕಣಿವೆ ಯೋಜನೆ. ಬಾಕ್ರಾ ನಂಗಲ್ ನದಿ ಕಣಿವೆ ಯೋಜನೆ ಇದು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯ ಸರ್ಕಾರಗಳ ಸಂಯೋಜಿತ ಯೋಜನೆ ಅಂತಲೂ ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ಈ ಯೋಜನೆಯು ಸಟ್ಲೇಜ್ ನದಿಗೆ ನೋಡಿ ನಮಗೇನು ಗೋಚರಿಸ್ತಾ ಇದೆಯೋ
ಸಟ್ಲೇಜ್ ನದಿಗೆ ಹಿಮಾಚಲ ಪ್ರದೇಶ ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ನಿರ್ಮಿಸಿರುವ 2 ಪ್ರತ್ಯೇಕ ಅಣೆಕಟ್ಟುಗಳು ಅಂತಲೂ ಸಹ ಹೇಳ್ಬೋದು. ಮತ್ತು 4 ಜಲ ವಿದ್ಯುತ್ ತಯಾರಿಕಾ ಕೇಂದ್ರಗಳು ಸಹ ಇಲ್ಲಿ ಕಂಡುಬರ್ತದೆ. ನೋಡಿ, ಬಾಕ್ರಾ, ನಂಗಲ್, ಇದು ನಂಗಲ್ ಮತ್ತು ಬಾಕ್ರಾ, ಈ ರೀತಿ. ಇದು ಸಹ ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ, ಜಲವಿದ್ಯುತ್ ತಯಾರಿಕೆ, ಮಣ್ಣು ಸವೆತ ನಿಯಂತ್ರಣ ಮತ್ತು ಅರಣ್ಯ ಪೋಷಣೆಗಳು ಈ ಯೋಜನೆಯ ಮೂಲ ಉದ್ದೇಶಗಳಾಗಿವೆ ಅಂತಲೂ ಸಹ ಹೇಳ್ಬೋದು. ಬಾಕ್ರಾ ಅಣೆಕಟ್ಟೆಯ ಎತ್ತರ ಬಾಕ್ರಾ ನಂಗಲ್ ಅಣೆಕಟ್ಟೆಯ ಎತ್ತರ 226 ಮೀಟರ್ಗಳು ಮತ್ತು ಭಾರತದಲ್ಲಿ ನೇರವಾದ ಗುರುತ್ವವುಳ್ಳ ಆಗಿದೆ ಅಂತಲೂ ಸಹ ಹೇಳಲಾಗ್ತದೆ. ಈ ಅಣೆಕಟ್ಟೆಯಿಂದ ನಿರ್ಮಿತಗೊಂಡ ಜಲಾಶಯಕ್ಕೆ ಗೋವಿಂದ ಸಾಗರ ಎಂದು ಸಹ ಇಲ್ಲಿ ಹೆಸರಿಡಲಾಗಿದೆ. ಈ ಸತಿ 1 ಮಾರ್ಕ್ಸಿಗೆ ಮ್ಯಾಪಲ್ಲಿ ಕೇಳಲಾಯಿತು, ಗೋವಿಂದ ಸಾಗರ ಅಂಥೇಳಿ ಮ್ಯಾಪಲ್ಲಿ ಕೊಟ್ಟಿದ್ದರು 1 ಮಾರ್ಕ್ಸಿಗೆ. ನೋಡಿ, ಈ ಮ್ಯಾಪಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅದು ಗೋವಿಂದ ಸಾಗರ ಎಲ್ಲಿ ಬರುತ್ತೆ ಅಂಥೇಳಿ ನಾವಿಲ್ಲಿ ನೋಡ್ತಾ ಹೋಗಬೇಕು. ಹಿರಾಕುಡ್ ಯೋಜನೆ ಒಡಿಶಾದ ಅತ್ಯಂತ ಪ್ರಮುಖ ವಿದ್ಯುದ್ದೇಶ ನದಿ ಕಣಿವೆ ಯೋಜನೆ. ಈ ಯೋಜನೆಯಲ್ಲಿ ಮಹಾನದಿಗೆ 3 ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಉದಾಹರಣೆಗೆ ಹಿರಾಕುಡ್, ತಿಕರಾಪಾರ ಮತ್ತು ನಾರಾಜ್ ಜೊತೆಗೆ 2 ಜಲ ವಿದ್ಯುತ್ ಕೇಂದ್ರಗಳು ಸಹ ಸೇರಿಕೊಂಡಿವೆ. ಹಿರಾಕುಡ್ ಅಣೆಕಟ್ಟೆಯು ಭಾರತದಲ್ಲಿಯೇ ಅತಿ ಉದ್ದವಾದದ್ದು ಅಂತಲೂ ಸಹ ಇಲ್ಲಿ ಹೇಳಲಾಗ್ತಾ ಇದೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳೇನಪ್ಪ ಅಂತ ನಾನು ನೋಡ್ತಾ ಹೋದರೆ, ಎಲ್ಲ ಉದ್ದೇಶಗಳು ಸಹ ಒಂದೇ: ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ ಮತ್ತು ಜಲ ವಿದ್ಯುತ್ ತಯಾರಿಕೆ, ಜೊತೆಗೆ ಒಳನಾಡಿನ ಜಲ ಸಾರಿಗೆ, ಮೀನುಗಾರಿಕೆ ಮತ್ತು ಅರಣ್ಯ ಪೋಷಣೆಗಳಿಗೂ ಸಹ ನೆರವಾಗುವುದು ಅಂತ ಸಹ ಇಲ್ಲಿ ಹೇಳಲಾಗುತ್ತೆ. ತುಂಗಭದ್ರಾ ಯೋಜನೆ ಇದು ಸಹ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಇಂದು ತೆಲಂಗಾಣ ಸಂಯೋಜಿತ ಯೋಜನೆಯಾಗಿದ್ದು, ನೀರಾವರಿ ಪೂರೈಕೆ, ಜಲವಿದ್ಯುತ್ ತಯಾರಿಕೆ ಮತ್ತು ಒಳನಾಡಿನ ಮೀನುಗಾರಿಕೆ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಎಲ್ಲ ನೀರಾವರಿ ಯೋಜನೆಗಳು ಸಹ ಒಂದೇ. ಏನು ನಿಮಗೆ ಸ್ಟಾರ್ಟಿಂಗ್ ಮಾಡಿದ್ನೋ ಯಾವುದು ದಾಮೋದರ ನದಿ ಕಣಿವೆ ಯೋಜನೆ ಉದ್ದೇಶವನ್ನು ಇಟ್ಕೊಂಡೇ ಈ ಯೋಜನೆಗಳು ಸಹ ಆಗಿರ್ತವೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ನೋಡ್ತಾ ಹೋದರೆ ನೀರಾವರಿ ಪೂರೈಕೆ, ಜಲವಿದ್ಯುತ್ ತಯಾರಿಕೆ ಮತ್ತು ಒಳನಾಡಿನ ಮೀನುಗಾರಿಕೆ ಈ ಯೋಜನೆಯ ಮುಖ್ಯ ಉದ್ದೇಶಗಳು ಸಹ ಆಗಿದ್ದು, ಈ ಯೋಜನೆಯು 1 ಅಣೆಕಟ್ಟೆ ಮತ್ತು 3 ಜಲವಿದ್ಯುತ್ ತಯಾರಿಕಾ ಘಟಕಗಳನ್ನು ಒಳಗೊಂಡಿದೆ. ತಯಾರಿಕಾ ಕೇಂದ್ರಗಳನ್ನು ಒಳಗೊಂಡಿದ್ದು, ಅಣೆಕಟ್ಟೆಯನ್ನು ಕೃಷ್ಣಾ ನದಿಯ ಉಪನದಿಯಾದ ತುಂಗಭದ್ರಾ ನದಿಗೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆಗೆ ಸೇರಿದ ಹೊಸಪೇಟೆಯ ಬಳಿ ಇರುವಂತಹ ಮಲ್ಲಾಪುರಂ ಎಂಬಲ್ಲಿ ಇದನ್ನು ನಿರ್ಮಿಸಲಾಗಿದೆ. ನೋಡಿ, ಬಳ್ಳಾರಿ ಜಿಲ್ಲೆ ಸೇರಿದಂತಹ ಹೊಸಪೇಟೆಯ ಬಳಿ ಇರುವಂತಹ ಹೊಸಪೇಟೆ ಡ್ಯಾಮ್ ಮಲ್ಲಾಪುರಂ ಎಂಬಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಇದರಿಂದ ನಿರ್ಮಾಣಗೊಂಡಂತಹ ಜಲಾಶಯಕ್ಕೆ ಅಂತ ಕರಿತೀವಿ ನಾವು ಪಂಪಸಾಗರ ಎಂದು ಸಹ ಇಲ್ಲಿ ಕರೆಯಲಾಗ್ತಾ ಇದೆ. ನಂತರ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಇದನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿರುವಂತಹ ಉತ್ತರ ಕರ್ನಾಟಕದ ಅತಿ ದೊಡ್ಡ ವಿದ್ಯುದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ ಅಂತ ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ಹೌದು, ಇದು ವಿದ್ಯುದ್ದೇಶ ನದಿ ಕಣಿವೆ ಯೋಜನೆಯಾಗಿದ್ದು, ಈ ಯೋಜನೆಯು ಆಲಮಟ್ಟಿ ಮತ್ತು ನಾರಾಯಣಪುರ ಎಂಬಲ್ಲಿ ನಿರ್ಮಾಣ ಮಾಡಿರುವ 2 ಅಣೆಕಟ್ಟೆಗಳು ಮತ್ತು 1 ಆಲಮಟ್ಟಿ ಅಣೆಕಟ್ಟು ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನು ಒಳಗೊಂಡಿದ್ದು, ಇದು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನಲ್ಲಿರುವ ಆಲಮಟ್ಟಿ ಗ್ರಾಮದ ಬಳಿ ಇದನ್ನು ನಿರ್ಮಿಸಲಾಗಿದೆ. ನೋಡಿ, ನಾರಾಯಣಪುರ ಅಣೆಕಟ್ಟೆ ಇದು ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಗ್ರಾಮದ ಸಮೀಪದಲ್ಲಿ ನಾರಾಯಣಪುರ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ. ಇದರ ಉದ್ದೇಶ ಏನಪ್ಪ ಅಂತ ನಾನು ನೋಡ್ತಾ ಹೋದರೆ, ನೀರಾವರಿ ಪೂರೈಕೆ, ಕುಡಿಯುವ ನೀರು ಸರಬರಾಜು ಮತ್ತು ಜಲವಿದ್ಯುತ್ ತಯಾರಿಕೆಗಳು ಈ ಯೋಜನೆಯ ಮುಖ್ಯ ಉದ್ದೇಶಗಳು ಸಹ ಆಗಿವೆ. ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ ಮತ್ತು ಬೆಳಗಾವಿ ಜಿಲ್ಲೆಯ
ಕೆಲವು ಭಾಗಗಳು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇವೆ. ನಂತರ ಕೋಸಿ ಯೋಜನೆ. ಕೋಸಿ ಯೋಜನೆ ಉದ್ದೇಶ ಏನಪ್ಪ ಅಂತ ನಾವು ನೋಡ್ತಾ ಹೋದರೆ, ಇದೊಂದು ಅಂತಾರಾಷ್ಟ್ರೀಯ ಯೋಜನೆಯಾಗಿದ್ದು ಭಾರತ ಮತ್ತು ನೇಪಾಳ ದೇಶಗಳು ಸಂಯುಕ್ತವಾಗಿ ನಿರ್ಮಿಸಿವೆ ಅಂತ ಹೇಳ್ಬೋದು. ಕೋಸಿ ನದಿಗೆ ಹನುಮಾನ್ ನಗರದ ನೇಪಾಳ ಬಳಿ ಅಣೆಕಟ್ಟೆಯನ್ನು ನಿರ್ಮಿಸಲಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳೇನಪ್ಪ ಅಂತ ನಾನು ನೋಡ್ತಾ ಹೋದರೆ, ನೋಡಿ ಈ ರೀತಿ ಕೋಸಿ ನದಿಗೆ ಹನುಮಾನ್ ನಗರದ ನೇಪಾಳ ಬಳಿ ಅಣೆಕಟ್ಟನ್ನು ಈ ರೀತಿಯಾಗಿ ನಿರ್ಮಿಸಲಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳೇನಪ್ಪ ಅಂತ ನಾನು ನೋಡ್ತಾ ಹೋದರೆ, ನೀರಾವರಿ ಪೂರೈಕೆ, ಪ್ರವಾಹ ನಿಯಂತ್ರಣ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮತ್ತು ಮೀನುಗಾರಿಕೆ. ಈ ಯೋಜನೆಯು ಭಾರತದಿಂದ ನಿರ್ಮಾಣವಾಗಿದ್ದರೂ ಅದರ ಅನುಕೂಲವನ್ನು ಭಾರತ ಮತ್ತು ನೇಪಾಳ ದೇಶಗಳೆರಡೂ ಸಹ ಪಡೆಯುತ್ತಿವೆ ಅಂತ ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ನಂತರ ರಿಹಾಂದ್ ಯೋಜನೆಯನ್ನು ನಾವು ನೋಡ್ತಾ ಹೋಗೋಣ. ಈ ಯೋಜನೆ ಇದು ಉತ್ತರ ಪ್ರದೇಶದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ ಅಂತಲೂ ಸಹ ಹೇಳ್ಬೋದು. ಇದನ್ನು ರಿಹಾಂದ್ ನದಿಗೆ ಸೋನೆ ನದಿಯ ಉಪನದಿಗೆ ನಿರ್ಮಿಸಲಾಗಿದೆ. ಇದು ಪ್ರವಾಹ ನಿಯಂತ್ರಣ, ನೀರಾವರಿ ಸೌಲಭ್ಯ, ಮೀನುಗಾರಿಕೆ, ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗಳು ಈ ಯೋಜನೆಯ ಮುಖ್ಯ ಉದ್ದೇಶಗಳು ಅಂತ ಹೇಳ್ಬೋದು. ಈ ಯೋಜನೆಯಿಂದ ನಿರ್ಮಾಣವಾಗಿರುವ ಜಲಾಶಯದ ಹೆಸರುಗಳನ್ನು ನಾವು ಇಲ್ಲಿ ನೋಡ್ತಾ ಹೋದರೆ, ಗೋವಿಂದ ವಲ್ಲಭ ಪಂತ್ ಸಾಗರ ಅಂತಲೂ ಸಹ ಇಲ್ಲಿ ಕರೆಯಲಾಗ್ತಾ ಇದೆ. ನಂತರ ನಾಗಾರ್ಜುನ ಸಾಗರ ಯೋಜನೆಯನ್ನು ನಾವು ನೋಡ್ತಾ ಹೋಗೋಣ. ಈ ಯೋಜನೆಗೆ ಸಂಬಂಧಿಸಿದ ಅಣೆಕಟ್ಟೆಯನ್ನು ತೆಲಂಗಾಣ ರಾಜ್ಯದ ನಾಗಾರ್ಜುನಕೊಂಡದ ಬಳಿ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ನೀರಾವರಿ ಪೂರೈಕೆ ಮತ್ತು ಜಲವಿದ್ಯುತ್ ಉತ್ಪಾದನೆಗಳು ಈ ಯೋಜನೆಯ ಪ್ರಮುಖ ಉದ್ದೇಶಗಳಾಗಿವೆ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ನೋಡಿ ಈ ರೀತಿ. ಇಷ್ಟು ವಿಡಿಯೋ ಇವತ್ತಿಗೆ ಸಾಕು. ಉಳಿದ ವಿಡಿಯೋಗಳನ್ನು ಮುಂದಿನ ತರಗತಿಯಲ್ಲಿ ವೀಕ್ಷಣೆ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.